अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಶಾಂತಿ. ಅವ್ಯಕ್ತ ಬಾಪ್ ದಾದಾ. ಮುರಳಿ ದಿನಾಂಕ 10/6/72. ಸೂಕ್ಷ್ಮ ಅಭಿಮಾನ ಹಾಗೂ ಅವಿವೇಕತನ, ಅಜ್ಞಾನ, ಅಂಜಾನ್ಪನ್. ವರ್ತಮಾನ ಸಮಯದಲ್ಲಿ 4 ಕಡೆಯಲ್ಲಿರುವ ಪುರುಷಾರ್ಥಿಗಳ ಪುರುಷಾರ್ಥದಲ್ಲಿ ಮುಖ್ಯವಾಗಿ 2 ಮಾತಿನ ದುರ್ಬಲತೆ ಹಾಗೂ ಕೊರತೆಗಳು ಕಂಡುಬರುತ್ತಿವೆ. ಈ ಕೊರತೆಗಳ ಕಾರಣದಿಂದಲೇ ಯಾವ ಚಮತ್ಕಾರ ಮಾಡಿ ತೋರಿಸಬೇಕಾಗಿದೆಯೋ ಆ ಚಮತ್ಕಾರ ಮಾಡಿ ತೋರಿಸ್ಲಿಕ್ಕಾಗ್ತಾ ಇಲ್ಲ. ಬಾಪ್ ದಾದಾ ಕೇಳ್ತಾರೆ, ಹಾಗಾದರೆ ಆ 2 ದುರ್ಬಲತೆಗಳು ಯಾವುದು? ಒಂದು ಕಡೆ ಅಭಿಮಾನ, ಮತ್ತೊಂದು ಕಡೆ ಅಂಜಾನ್ಪನ್, ಅಜ್ಞಾನತನ, ತಿಳುವಳಿಕೆಹೀನತನ, ಅರಿವಿನಹೀನ. ಈ 2 ಮಾತುಗಳ ಪುರುಷಾರ್ಥ ಢೀಲ ಮಾಡಿಬಿಡ್ತದೆ. 2 ಮಾತುಗಳು ಪುರುಷಾರ್ಥವನ್ನು ಲೂಸ್ ಮಾಡಿಬಿಡ್ತದೆ. ಅಭಿಮಾನ ಅನ್ನೋದು ಬಹಳ ಸೂಕ್ಷ್ಮವಾದ ವಸ್ತು. ನಮ್ಮ ಉನ್ನತಿಗಾಗಿ ಯಾರಾದರೂ ನಮಗೊಂದಿಷ್ಟು ಇಶಾರೆ ಕೊಟ್ಟರು, ಹಂಗೆ ಬೇಡ ಹಿಂಗೆ ಮಾಡು. ಸೂಕ್ಷ್ಮದೊಳಗೆ ಸಹನ ಶಕ್ತಿ ಇಲ್ಲದಿರುವ ಕಾರಣ ಒಳಗಡೆ ಸಂಕಲ್ಪ ಬಂದ್ಬಿಡ್ತದೆ, ಇವ್ರು ಯಾಕೆ ನನಗೆ ಹಿಂಗೆ ಹೇಳ್ತಿದ್ದಾರೆ? ಸಿಟ್ಟು ಬರ್ತದೆ, ಸ್ವೀಕಾರ ಮಾಡೋಕ್ಕಾಗಲ್ಲ. ಅಭಿಮಾನವೇ ಇದಕ್ಕೆ ಕಾರಣ. ಇದಕ್ಕೆ ಅಭಿಮಾನದ ಸೂಕ್ಷ್ಮ ರೂಪ ಎಂದು ಹೇಳಲಾಗುತ್ತದೆ. ಯಾರೋ ಒಂದಿಷ್ಟು ನಮಗೆ ಸನ್ನೆಯನ್ನು ನೀಡುತ್ತಾರೆ, ಸೂಕ್ಷ್ಮವಾಗಿ ಹೇಳುತ್ತಾರೆ. ಆ ಇಶಾರೆಯನ್ನು ಇದು ನನ್ನ ವರ್ತಮಾನಕ್ಕಾಗಿ ಹಾಗೂ ಭವಿಷ್ಯಕ್ಕಾಗಿ, ಉನ್ನತಿಗಾಗಿ ಸಾಧನ ಎಂದು ಪಾಸಿಟಿವ್ ಆಗಿ ಸ್ವೀಕರಿಸಿ ತಿಳಿದು ಆ ಇಶಾರೆಯನ್ನು, ಶಿಕ್ಷಣವನ್ನು ಸಮಾವೇಶ ಮಾಡಿಕೊಂಡಾಗ ನಮ್ಮ ಸಹನ ಶಕ್ತಿಯಿಂದ ಅದನ್ನು ತುಂಬಿಕೊಂಡಾಗ ನಾವು ಪರಿವರ್ತನೆ ಆಗ್ತೀವಿ. ಒಂದು ವೇಳೆ ಯಾರು ಇಶಾರೆ ಕೊಟ್ಟರು ಇದು ನನ್ನ ಉನ್ನತಿಗಾಗಿ ಅಂತ ತಿಳಿದುಕೊಳ್ಳುವ ಅಭ್ಯಾಸ ಇರಬೇಕು. ಇದರಿಂದ ನಮ್ಮ ಸಹನ ಶಕ್ತಿ ತುಂಬಲ್ಪಡ್ತದೆ. ಯಾರಾದರೂ ಕುಂತು ಬುದ್ಧಿ ಮಾತು ಹೇಳಿದಾಗ ಸೂಕ್ಷ್ಮವಾಗಿ ನಮಗೆ ವೃತ್ತಿ ದೃಷ್ಟಿ, ನನಗೆ ಹೇಳ್ತಾರೆ ಇವರು, ಯಾಕೆ ಹೇಳ್ತಾರೆ, ಹೆಂಗೆ ಹೇಳ್ತಾರೆ, ಇವ್ರು ಯಾಕೆ ಹೇಳ್ತಾರೆ, ಸ್ವಲ್ಪ ಸಂಕಲ್ಪ ಹಲ್ಚಲ್ಲಾದ್ರೂ ಇದು ಆತ್ಮಾಭಿಮಾನಿ ಸ್ಥಿತಿ, ದೇಹಿ ಅಭಿಮಾನಿ ಸ್ಟೇಜ್ ಅಲ್ಲ. ಯಾರಾದರೂ ನಮ್ಮ ಮಹಿಮೆ ಮಾಡುವಾಗ ಆ ಸಮಯದಲ್ಲಿ ಅವರ ಪ್ರತಿವೃತ್ತಿ ದೃಷ್ಟಿ ಎಷ್ಟು ಸ್ನೇಹದ ಭಾವನೆ ಇರ್ತದೆ. ನಮ್ಮನ್ನು ಕೊಂಡಾಡ್ತಿದ್ದಾರೆ, ಹೊಗಳ್ತಾ ಇದ್ದಾರೆ. ಹಾಗೆ ಯಾರಾದರೂ ಬುದ್ಧಿಮಾತು, ಶಿಕ್ಷಣ ಒಂದಿಷ್ಟು ಹೇಳಿದಾಗ ಆ ಸಮಯದಲ್ಲೂ ಸಹ ಶಿಕ್ಷಣ ಕೊಡುತ್ತಿರುವ ಆತ್ಮನ ಪ್ರತಿಯಾಗಿ ಸ್ನೇಹದ ಶುಭಚಿಂತಕದ ಭಾವನೆ ಇರಬೇಕು. ಈ ಆತ್ಮ ನನಗಾಗಿ ಅತ್ಯಂತ ದೊಡ್ಡ ಶುಭಚಿಂತಕ ಆಗಿದ್ದಾರೆ, ನನ್ನ ತಪ್ಪನ್ನು ನನಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂದಮೇಲೆ ಅವ್ರು ನನ್ನ ಪ್ರತಿ ಶುಭಚಿಂತಕರಲ್ವ. ಈ ರೀತಿ ಅವರ ಕೊಟ್ಟ ಇಶಾರೆಗಳನ್ನು ಸ್ವೀಕರಿಸುವುದೇ, ಶುಭಚಿಂತಕರಂತ ತಿಳಿದುಕೊಳ್ಳುವುದೇ ಅತ್ಯಂತ ದೊಡ್ಡ ಆತ್ಮಾಭಿಮಾನಿ, ದೇಹಿ ಅಭಿಮಾನಿ ಸ್ಥಿತಿ ಎಂದು ಕರೆಯಲಾಗ್ತದೆ. ಒಂದು ವೇಳೆ ದೇಹಿ ಅಭಿಮಾನಿ ಇಲ್ಲದಿದ್ದರೆ ಮತ್ತೊಂದು ಶಬ್ದದಲ್ಲಿ ಅದು ಅಭಿಮಾನನೇ ಇದೆ ಅಂತ ಅರ್ಥ. ಅಭಿಮಾನದ ಚಿಹ್ನೆ ಏನು? ಅಪಮಾನವನ್ನು ಸಹನೆ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಒಂದು ದುರ್ಬಲತೆ ಅಭಿಮಾನ, ಮುಂದುವರಿಯೋದೇ ಇಲ್ಲ ಅಭಿಮಾನ. ಯಾಕೆಂದರೆ ಯಾರು ಕೊಡೋ ಶಿಕ್ಷಣ ಸ್ವೀಕರಣೆ ಮಾಡ್ತಾ ಇಲ್ಲಲ್ಲ. ಹಲ್ಚಲ್ ಇರಿಟೇಟ್ ಆಗಿಬಿಡ್ತೈತಿ ಯಾರೇನಾರು ಒಂಚೂರು ಏನಾರ ಅಂದರೆ. ಅಪಮಾನವನ್ನು ಸಹನೆ ಮಾಡಲಿಕ್ಕಾಗೋದಿಲ್ಲ.
ಇನ್ನೊಂದು ಕಡೆ ಅಂಜಾನ್. ಈ ಕಾರಣದಿಂದಲೂ ಮೋಸ ಹೋಗಬೇಕಾಗ್ತದೆ, ಪುರುಷಾರ್ಥ ಡೀಲ ಆಗ್ತದೆ. ಕೆಲವೊಬ್ಬರು ತಮ್ಮನ್ನು ಬಚಾವ್ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಬೇಜವಾಬ್ದಾರಿಯಿಂದ ರೆಸ್ಪಾನ್ಸಿಬಿಲಿಟಿಯನ್ನು ಮರ್ತಿರಬಹುದು, ಅಥವಾ ಈ ಕಾರ್ಯ ಮಾಡಬೇಕನ್ನೋದು ಗೊತ್ತಿದ್ರೂ ಆಲಸ್ಯದಿಂದನೋ ಇನ್ಯಾವುದೋ ಕಾರಣದಿಂದಲೂ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳಿಕ್ಕೆ ಯಾಕೆ ಹಿಂಗೆ ಮಾಡಿದೆ ಅಂದ ತಕ್ಷಣ ಅಂಜಾನ್ ಬನ್ ಜಾತೆ. ತಮ್ಮನ್ನು ಬಚಾವ್ ಮಾಡ್ಕೊಳ್ಳೋಕೆ ನಂಗೆ ಗೊತ್ತಿರಲಿಲ್ಲ ಹಿಂಗೆ ಮಾಡಬೇಕಂತ. ಕೆಲವೊಬ್ರು ರಿಯಲಿ ಗೊತ್ತಿರೋದಿಲ್ಲ, ಅಂಜಾನ್ ಇರ್ತಾರೆ. ಈ ಎರಡೂ ಮಾತುಗಳು ತೊರೆಯಬೇಕು, ಸ್ವಮಾನದಲ್ಲಿರಬೇಕು. ಸ್ವಮಾನವೇ ಅಭಿಮಾನವನ್ನು ಖತಮ್ ಮಾಡಿಬಿಡುತ್ತದೆ. ಸ್ವಮಾನವು ನಿರಹಂಕಾರಿಯನ್ನಾಗಿ ಮಾಡ್ತದೆ. ये दोनों बातें धारण करनी है. ಸ್ವಮಾನ ನಿರ್ಮಾಣ, ಕನ್ಸ್ಟ್ರಕ್ಟಿವ್. ನಿರ್ಮಾಣ ಅಂದರೆ ಮನಸ್ಸಿನಲ್ಲಿ ಸ್ವಮಾನದ ಸ್ಮೃತಿ ಇರಲಿ, ವಾಚ ಮತ್ತು ಕರ್ಮಣದಲ್ಲಿ ನಿರ್ಮಾಣದ ಅವಸ್ಥೆ ಇರಲಿ. ಆಗ ಅಭಿಮಾನ ಖತಮ್ ಆಗಿಬಿಡ್ತದೆ. ಮಕ್ಕಳೆಲ್ಲರಿಗೆ ಫಿಲಾಸಫರ್ ಆಗಿಬಿಟ್ಟಿದ್ದೀವಿ, ಸ್ಪಿರಿಚುವಲ್ ಆಗಿಲ್ಲ. ಸ್ಪಿರಿಚುವಲ್ ಆಗಬೇಕಂದ್ರೆ ಸ್ಪಿರಿಟ್ ಬರಬೇಕಲ್ಲ. ಸ್ಪಿರಿಟ್ ಇಲ್ಲ, ಆದ್ದರಿಂದ ಸ್ಪಿರಿಚುವಲ್ ಆಗಿಲ್ಲ. ಸ್ಪಿರಿಟ್ ಅಂದ್ರೇನು? ಆತ್ಮಿಕ ಸ್ಥಿತಿ, ಆತ್ಮಿಕ ನಶೆ ಇದ್ದರೆ ಮಾತ್ರ ಅವರು ಸ್ಪಿರಿಚುವಲ್. ಸ್ಪಿರಿಟ್ ಅಂದ್ರೇ ಆತ್ಮ. ವರ್ತಮಾನ ಸಮಯದಲ್ಲಿ ಫಿಲಾಸಾಫರ್ಸ್ ಹೆಚ್ಚಾಗಿಬಿಟ್ಟಿವಿ ಬಾಬನ್ ಮಕ್ಕಳು. ಸ್ಪಿರಿಚುವಲ್ ಪವರ್ ಕಡಿಮೆ ಆಗಿಬಿಟ್ಟಿದೆ. ಸ್ಪಿರಿಟ್ ಒಂದು ಕ್ಷಣದಲ್ಲಿ ಏನಿದ್ದದ್ದನ್ನು ಏನನ್ನಾಗಿ ಮಾಡಿಬಿಡುತ್ತದೆ. ಸ್ಪಿರಿಟ್ಟಿನ ಕಾರ್ಯ ಭಾರಿ ಸ್ಪೀಡ್. ಮ್ಯಾಜಿಷಿಯನ್ 1 ಸೆಕೆಂಡ್ನಲ್ಲಿ ಏನಿದ್ದದ್ದೇನು ಮಾಡಿಬಿಡ್ತಾನೆ. ಹಾಗೆ ಸ್ಪಿರಿಚುಯಾಲಿಟಿಯಲ್ಲಿದ್ದವರು ಸಹ ಕರ್ತವ್ಯದಲ್ಲಿ ಸಿದ್ಧಿಯನ್ನು ಪಡೀತಾರೆ. ಲೌಕಿಕ ಸ್ಪಿರಿಚುಯಾಲಿಟಿಯಲ್ಲಿದ್ದವ್ರು ಕೈ ಚಳಕ ಮಾಡಿ ಏನೇನೋ ಮ್ಯಾಜಿಕ್ ಮಾಡಿ ಬೂದಿ ಲಿಂಗು ಏನೇನೋ ಕೊಟ್ಬಿಡ್ತಾರಲ್ಲ. हर कर्म हर संकल्प में स्पिरिट स्वरूप. प्रति कर्म प्रति ಸಂಕಲ್ಪದಲ್ಲೂ ನಾವು ಸ್ಪಿರಿಟ್ ಸ್ವರೂಪ, ಆತ್ಮಿಕ ಸ್ವರೂಪದಲ್ಲಿರಬೇಕು. ಸಿದ್ಧಿ ಪ್ರಾಪ್ತಿ ಮಾಡ್ಕೋಬೇಕು. ಕೇವಲ ಪಾಯಿಂಟ್ಸನ್ನು ಕೇಳುವುದು, ಹೇಳುವುದು, ಇದಕ್ಕೆ ಫಿಲಾಸಫಿ ಎಂದು ಕರೆಯಲಾಗ್ತದೆ. ಫಿಲಾಸಫಿಯ ಪ್ರಭಾವ ಅಲ್ಪ ಕಾಲದವರೆಗೂ ಮಾತ್ರ ಇರ್ತದೆ. ಸ್ಪಿರಿಚುಯಾಲಿಟಿಯ ಪ್ರಭಾವ ಸದಾ ಕಾಲದವರೆಗೂ ಇರ್ತದೆ. ಆದ್ದರಿಂದ ಈಗ ತಮ್ಮ ಕರ್ಮದಲ್ಲಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮೀಯತೆಯನ್ನು ತರಬೇಕು. अनजान बनने का अर्थ है कि जो सुनते हैं उसका स्वरूप तक नहीं लाते हैं. ಅಂಜಾನ್ ಅಂದ್ರೇನು? ಏನು ಬಾಬನ್ ಮಹಾವಾಕ್ಯ ಕೇಳ್ತೀವೋ ಅದನ್ನು ಸ್ವರೂಪದವರೆಗೂ ತರುವುದೇ ಇಲ್ಲ. ಯಾರು ತಮ್ಮ ಶಿಕ್ಷಣದ ಸ್ವರೂಪದಿಂದ ಶಿಕ್ಷಣ ಕೊಡುತ್ತಾರೋ ಅವರೇ ಯೋಗ್ಯ ಟೀಚರ್. ಅವರ ಸ್ವರೂಪವೇ ಶಿಕ್ಷಣ ಸ್ವರೂಪ, ಶಿಕ್ಷಣ ಸಂಪನ್ನ ಸ್ವರೂಪ. ಅವರ ನಡೆಯುವುದು, ಮಾತನಾಡುವುದು, ಕುತ್ಕೊಳ್ಳುವುದು, ಅವರ ನೋಡುವುದು ಎಲ್ಲವೂ ಶಿಕ್ಷಣ ಭರಿತವಾಗಿರ್ತದೆ. ಹೇಗೆ ಬ್ರಹ್ಮ ತಂದೆ ಹೆಜ್ಜೆ ಹೆಜ್ಜೆಗೂ ಪ್ರತಿ ಕರ್ಮದಲ್ಲೂ ಶಿಕ್ಷಕನ ರೂಪದಲ್ಲಿ ಪ್ರಾಕ್ಟಿಕಲ್ಲಾಗಿ ನೀವು ನೋಡಿದ್ದೀರಿ. ಅದೇ ಇನ್ನೊಂದು ಶಬ್ದದಲ್ಲಿ ಹೇಳಬೇಕಾದ್ರೆ ಚರಿತ್ರೆ. ವಾಣಿಯ ಮೂಲಕ ಶಿಕ್ಷಣ ಕೊಡೋದು ಕಾಮನ್ ಮಾತು. ಈಗೆಲ್ಲರಿಗೂ ಅನುಭವ ಬೇಕಾಗಿದೆ. अपने श्रेष्ठ कर्म श्रेष्ठ संकल्प की शक्ति से अनुभव कराना. ನಮ್ಮ ಶ್ರೇಷ್ಠ ಕರ್ಮ ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಅನುಭವ ಮಾಡಿಸಬೇಕು. ಸ್ವಮಾನ ನಿರ್ಮಾಣ. ಫಿಲಾಸಫರ್ ಅಲ್ಲ, ಸ್ಪಿರಿಚುಯಾಲಿಟಿ. ಬಾಯಿಂದ ಶಿಕ್ಷಣ ಕೊಡೋರಲ್ಲ, ಶಿಕ್ಷಾ ಸ್ವರೂಪರಾಗಿ ಶಿಕ್ಷಣ ಕೊಟ್ಟರೆ ಚಮತ್ಕಾರ ಮಾಡಲು ಸಾಧ್ಯ. ಅಭಿಮಾನ ಅಂಜಾನ್ ಬಿಟ್ಟು ಬಿಡಬೇಕು. ಓಂ ನಮಃ ಶಿವಾಯ.